ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹವು ಸ್ವತಃ ಉತ್ಪಾದಿಸಲು ಸಾಧ್ಯವಾಗದ ಪ್ರೋಟೀನ್ ಬಿಲ್ಡಿಂಗ್ ಬ್ಲಾಕ್ಗಳು ಯಾವುದರಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್: ಎ ಹಾಲು, ಬಿ ಮೊಸರು, ಸಿ ಏಡಿ, ಡಿ ಸ್ಯಾಲ್ಮನ್ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿ. ಏಡಿಗಳು ತಮ್ಮ ಪೋಷಕಾಂಶ ಭರಿತ ಸಂಯೋಜನೆಯಿಂದಾಗಿ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಇವು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಏಡಿಗಳಲ್ಲಿ ಕಂಡುಬರುವ ಪ್ರೋಟೀನ್ ಅಗತ್ಯವಾದ ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿದೆ. ಇದು ದೇಹವು ಸ್ವತಃ ಉತ್ಪಾದಿಸಲು ಸಾಧ್ಯವಾಗದ ಪ್ರೋಟೀನ್ನ ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ. ಎರಡನೇ ಪ್ರಶ್ನೆ, ಪುರುಷರಲ್ಲಿ ವಿಟಮಿನ್ ಬಿ12ನ ಕೊರತೆಯಿಂದಾಗಿ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಜೀರ್ಣಕಾರಿ, ಬಿ ಬಂಜೆತನ, ಸಿ ವೀರ್ಯಾಣು ಕೊರತೆ, ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕಾರಿ. ನಿಮ್ಮ ಹೊಟ್ಟೆ ಅಥವಾ ಕರುಳು ಸರಿಯಾಗಿ ಕೆಲಸ ಮಾಡದಿದ್ದರೆ ನಿಮ್ಮ ದೇಹವು ವಿಟಮಿನ್ ಬಿ12 ಅನ್ನು ಸರಿಯಾಗಿ ಹೀರಿಕೊಳ್ಳುವುದಿಲ್ಲ. ಈ ಕಾರಣದಿಂದಾಗಿ ಜಠರದುರಿತ, ಕ್ರೋನ್ಸ್ ಕಾಯಿಲೆ ಮತ್ತು ಉದರದ ಕಾಯಿಲೆಯಂತಹ ಕಾಯಿಲೆಗಳು ಉಂಟಾಗುತ್ತವೆ. ಗ್ಯಾಸ್ಟ್ರಿಕ್ ಬೈಪಾಸ್ನಂತಹ ಹೊಟ್ಟೆಯ ಶಸ್ತ್ರಚಿಕಿತ್ಸೆಯು ಬಿ12 ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ವಯಸ್ಸಾದಂತೆ ಹೊಟ್ಟೆಯು ಕಡಿಮೆ ಆಮ್ಲವನ್ನು ಉತ್ಪಾದಿಸುತ್ತದೆ, ಆದರೆ ವಿಟಮಿನ್ ಬಿ12 ಆಹಾರವು ಈ ಆಮ್ಲವನ್ನು ಹೊರತೆಗೆದು ಹಾಕುತ್ತದೆ. ನಿರಂತರ ದೌರ್ಬಲ್ಯ ಅಥವಾ ಆಯಾಸ, ಮರಗಟ್ಟುವಿಕೆ ಅಥವಾ ಕೈ ಪಾದಗಳಲ್ಲಿ ಜುಮ್ಮೆನ್ನುವುದು, ಏಕಾಗ್ರತೆ ಅಥವಾ ನೆನಪಿನ ಶಕ್ತಿಯ ಕೊರತೆ, ಕಾಮಾಲೆ ಅಥವಾ ಹಳದಿ ಚರ್ಮ ಮತ್ತು ನಾಲಿಗೆ ಊದಿಕೊಳ್ಳುವುದು ವಿಟಮಿನ್ ಬಿ12ನ ಕೊರತೆಯಾಗಿರುತ್ತದೆ. ಮೂರನೇ ಪ್ರಶ್ನೆ, ಯಾವುದು ಹೊಟ್ಟೆಯ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಒಣಕೊಬ್ಬರಿ, ಸಿ ನಿಂಬೆ ಉಪ್ಪು, ಡಿ ಮುಲೇತ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಲೇತ್ಯ. ಲೈಕೋರೈಸ್ ರೂಟ್ ಅಥವಾ ಮುಲೇತ್ಯ ಬೇರು ಹೊಟ್ಟೆಯ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಮತ್ತು ತಡೆಗಟ್ಟುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಹೊಟ್ಟೆಯಲ್ಲಿ ಲೋಳೆಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ಹೊಟ್ಟೆಯ ಒಳಪದರವನ್ನು ರಕ್ಷಿಸುತ್ತದೆ ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ ಇದು ಗ್ಯಾಸ್ಟ್ರಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ನಿಂಬೆ ರಸದೊಂದಿಗೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಕಫ, ಬಿ ಗಂಟಲು ನೋವು, ಸಿ ಮುಟ್ಟಿನ ಸೆಳೆತ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಳಿಗಾಲದಲ್ಲಿ ಹೆಚ್ಚಿನವರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಅವರು ವಿಶೇಷವಾಗಿ ಎದೆಯಲ್ಲಿ ಕಫದಿಂದ ತೊಂದರೆಗೊಳಗಾಗುತ್ತಾರೆ. ಇಂತಹವರು ನಿಂಬೆ ರಸದಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಸೇವಿಸುವುದರಿಂದ ಕಫದ ಸಮಸ್ಯೆ ದೂರವಾಗುವುದಲ್ಲದೆ ಗಂಟಲು ಕೂಡ ನಿವಾರಣೆಯಾಗುತ್ತದೆ. 1 ಚಮಚ ನಿಂಬೆ ರಸ ಮತ್ತು 1 ಚಿಟಿಕೆ ಕರಿಮೆಣಸಿನೊಂದಿಗೆ 1 ಕಪ್ ಬಿಸಿ ನೀರನ್ನು ತೆಗೆದುಕೊಳ್ಳುವುದರಿಂದ ಕಫ, ಕೆಮ್ಮು ಮತ್ತು ಗಂಟಲು ನೋವಿನ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು. ಐದನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ಮೂಳೆ, ಸಂಧಿ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಕ್ಯಾಲ್ಸಿಯಂ, ಬಿ ಕಬ್ಬಿಣ, ಸಿ ರಂಜಕ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆ ಇದ್ದಾಗ ಮೂಳೆ ಹಾಗೂ ಸಂಧಿ ನೋವು ಕಂಡುಬರುತ್ತದೆ. ಅಗತ್ಯ ವಿಟಮಿನ್ಗಳು ಕಡಿಮೆಯಾದಾಗ ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ ಅನ್ನು ದೇಹವು ಸಂಪೂರ್ಣವಾಗಿ ಹೀರಿಕೊಳ್ಳುವುದಿಲ್ಲ. ಇದು ಮೂಳೆ ನೋವು, ಮೂಳೆ ಫ್ರಾಕ್ಚರ್, ಮಸಲ್ ನೋವು, ಮಸಲ್ ದುರ್ಬಲತೆಗೆ ಕಾರಣವಾಗುತ್ತದೆ. ಕೊರತೆ ಇನ್ನೂ ತೀವ್ರವಾದಾಗ ಬೀಳುವುದು, ಅದರಲ್ಲೂ ಹಿರಿಯ ನಾಗರಿಕರಿಗೆ ಪೆಟ್ಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ವಿಟಮಿನ್ ಡಿ ಕೊರತೆಯು ಮೂಡ್ ಬದಲಾವಣೆ, ಆಯಾಸ ಹಾಗೂ ದುರ್ಬಲ ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಹಸಿವಿಲ್ಲದೆ ಇರುವುದು ಕೂಡ ವಿಟಮಿನ್ ಡಿ ಕೊರತೆಯನ್ನು ಸೂಚಿಸುತ್ತದೆ. ಆರನೇ ಪ್ರಶ್ನೆ, ಉತ್ತರಾಖಂಡದ ಯಾವ ಜಿಲ್ಲೆಯನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚಮೋಲಿ, ಬಿ ಹರಿದ್ವಾರ್, ಸಿ ನೈನಿತಾಲ್, ಡಿ ಬಾಗೇಶ್ವರ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಗೇಶ್ವರ್.
ಉತ್ತರಾಖಂಡದ ಬಾಗೇಶ್ವರ್ ಜಿಲ್ಲೆಯಲ್ಲಿರುವ ಕೌಸಾನಿ ಎಂಬ ಸುಂದರ ಗಿರಿಧಾಮವು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಪ್ರಸಿದ್ಧವಾಗಿದೆ. ಸ್ವಿಟ್ಜರ್ಲ್ಯಾಂಡ್ನಂತೆಯೇ ಈ ಪಟ್ಟಣದ ಉಸಿರುಕಟ್ಟುವ ನೈಸರ್ಗಿಕ ಸೌಂದರ್ಯದಿಂದಾಗಿ ಮಹಾತ್ಮ ಗಾಂಧಿಯವರು ಈ ಅಡ್ಡ ಹೆಸರನ್ನು ನೀಡಿದರು. ಅದರ ಉಸಿರುಕಟ್ಟುವ ನೈಸರ್ಗಿಕ ಸೌಂದರ್ಯ, ಪ್ರಶಾಂತ ವಾತಾವರಣ ಮತ್ತು ತ್ರಿಶೂಲ್, ನಂದಾದೇವಿ ಮತ್ತು ಪಂಚುಲಿಯಂತಹ ಹಿಮಾಲಯದ ಶಿಖರಗಳ ವಿಹಂಗಮ ನೋಟಗಳು, ಸೊಂಪಾದ ದೇವದಾರು ಮರಗಳು ಮತ್ತು ಹಸಿರು ಹುಲ್ಲುಗಾವಲುಗಳಿಂದ ಸುತ್ತುವರಿದ ಪಟ್ಟಣದ ಸುಂದರವಾದ ಭೂದೃಶ್ಯಗಳು ಇದು ಅದರ ಪ್ರಸಿದ್ಧ ಅಡ್ಡ ಹೆಸರಿಗೆ ಕಾರಣವಾಯಿತು. 7ನೇ ಪ್ರಶ್ನೆ. ಶೀತ ವಾತಾವರಣದಲ್ಲಿ ಗರ್ಭಿಣಿಯರು ಆರೋಗ್ಯವಾಗಿರಲು ಸೇವಿಸಬೇಕಾದ ಆಹಾರ ಯಾವುದು? ಆಪ್ಷನ್ಸ್: ಎ. ಮೀನು, ಬಿ. ಮೊಳಕೆಕಾಳು, ಸಿ. ಮಾಂಸ, ಡಿ. ಡೈರಿ ಉತ್ಪನ್ನ. ಸರಿಯಾದ ಉತ್ತರ ಆಪ್ಷನ್ ಎ. ಮೀನು. ಶೀತ ಋತುವಿನಲ್ಲಿ ಗರ್ಭಿಣಿಯರು ನಿಯಮಿತವಾಗಿ ಮೀನನ್ನು ಸೇವಿಸಬೇಕು. ಮೀನು ತಿನ್ನುವುದರಿಂದ ಮಗುವಿನ ಮೆದುಳು ಉತ್ತಮವಾಗಿ ಬೆಳೆಯುತ್ತವೆ. ಇದಲ್ಲದೆ ಮಗುವಿನ ಮೆದುಳು ಸಕ್ರಿಯವಾಗಿರುತ್ತದೆ. ಇದರ ಜೊತೆಗೆ ಚಳಿಗಾಲದಲ್ಲಿ ಗಡ್ಡೆಗಳು ಹೇರಳವಾಗಿ ದೊರೆಯುತ್ತವೆ. ಇವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಮಗು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ. ಪ್ರತಿದಿನ ಮಲವಿಸರ್ಜನೆ ಸರಾಗವಾಗಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ. ಗೆಣಸು, ಬಿ. ಒಣದ್ರಾಕ್ಷಿ, ಸಿ. ಕಿವಿ ಹಣ್ಣು, ಡಿ. ಮೊಸರು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕಿವಿ ಹಣ್ಣು ಉತ್ತಮ ಫೈಬರ್ ಅಂಶವನ್ನು ಹೊಂದಿದ್ದು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ವಿವಿಧ ಜೀವಸತ್ವಗಳನ್ನು ಹಾಗೂ ಮಲಬದ್ಧತೆಯ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮೊಸರಿನಲ್ಲಿರುವ ಪ್ರೋಬಯಾಟಿಕ್ಗಳು ಕರುಳಿನ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಇತರ ಪ್ರಯೋಜನಗಳ ನಡುವೆ ಮಲವನ್ನು ಸುಗಮಗೊಳಿಸುತ್ತದೆ. ಒಣದ್ರಾಕ್ಷಿ ಮತ್ತು ಒಣದ್ರಾಕ್ಷಿ ರಸವನ್ನು ಸಹ ನೀವು ಸೇವಿಸಬಹುದು. ಇವುಗಳು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ. ಇದು ಕರುಳಿನ ಚಲನೆಯನ್ನು ಸುಲಭಗೊಳಿಸಲು ಮತ್ತು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಇನ್ನು ಮಧ್ಯಮ ಗಾತ್ರದ ಬೇಯಿಸಿದ ಸಿಹಿ ಗೆಣಸು ಫೈಬರ್ ಅನ್ನು ಹೊಂದಿದ್ದು ಜೀರ್ಣಕ್ರಿಯೆಗೆ ಹೆಚ್ಚು ಸಹಾಯಕಾರಿಯಾಗಿದೆ. ಬೀನ್ಸ್, ಮಸೂರ, ಕಡಲೆ ಮತ್ತು ಬಟಾಣಿಗಳಂತಹ ಹೆಚ್ಚಿನ ದ್ವಿದಳ ಧಾನ್ಯಗಳು ಹೆಚ್ಚಿನ ಫೈಬರ್ ಅನ್ನು ಹೊಂದಿದ್ದು ಇದು ಆರೋಗ್ಯಕರ ಜೀರ್ಣಕ್ರಿಯೆ ಮತ್ತು ನಿಯಮಿತ ಕರುಳಿನ ಚಲನೆಗೆ ಪ್ರಮುಖವಾಗಿದೆ. 10ನೇ ಪ್ರಶ್ನೆ. ಕಡಲೆಕಾಯಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ. ಪಿತ್ತ, ಬಿ. ಅಜೀರ್ಣ, ಸಿ. ತೂಕ ಹೆಚ್ಚಳ, ಡಿ. ಹಸಿವಾಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಅಜೀರ್ಣ. ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ಆರೋಗ್ಯಕರ ಆಹಾರವನ್ನು ಅತಿಯಾಗಿ ತಿನ್ನುವುದು ಒಳ್ಳೆಯದಲ್ಲ. ಹೆಚ್ಚು ಪೌಷ್ಟಿಕಾಂಶ ಮತ್ತು ರುಚಿಕರವಾದ ಕಡಲೆಕಾಯಿ ಆರೋಗ್ಯಕ್ಕೆ ಉತ್ತಮವಾಗಿದ್ದರೂ ಇದನ್ನು ಹೆಚ್ಚು ತಿನ್ನುವುದು ಅಡ್ಡ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ಕ್ಯಾಲ್ಸಿಯಂನಂತಹ ಇತರ ಖನಿಜಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುವುದರಿಂದ ನಿಮ್ಮ ತೂಕ ನಷ್ಟ ಗುರಿಗಳನ್ನು ಹಾಳು ಮಾಡುತ್ತದೆ. ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಹೆಚ್ಚು ಕಡಲೆಕಾಯಿಗಳನ್ನು ಸೇವಿಸುವುದರಿಂದ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಗಂಡಸರಿಗೆ ಹಾರ್ಮೋನ್ ಅಸಮತೋಲನವಾದರೆ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ. ಲೈಂಗಿಕ ಸಮಸ್ಯೆ, ಬಿ. ಮೂಡ್ ಬದಲಾವಣೆ, ಸಿ. ಕೂದಲು ಉದುರುವಿಕೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ, ಗಂಡಸರಿಗೂ ಹಾರ್ಮೋನ್ ಅಸಮತೋಲನವಾಗುತ್ತದೆ. ಮಹಿಳೆಯರಂತೆಯೇ ಅವರಿಗೂ ಕೆಲವು ಲಕ್ಷಣಗಳು ಹಾಗೂ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಹಾರ್ಮೋನ್ ಏರುಪೇರಾದಾಗ ಲೈಂಗಿಕ ಆರೋಗ್ಯದಲ್ಲಿ ಕಡಿಮೆಯಾದ ಕಾಮ, ನಿಮಿರುವಿಕೆ, ಅಸಾಮಾನ್ಯ ಕ್ರಿಯೆ ಅಥವಾ ನಿಮಿರುವಿಕೆಯನ್ನು ನಿರ್ವಹಿಸುವಲ್ಲಿ ತೊಂದರೆ ಉಂಟಾಗುತ್ತದೆ. ಕಡಿಮೆ ಟೆಸ್ಟೋಸ್ಟೆರಾನ್ ಸ್ನಾಯುವಿನ ದ್ರವ್ಯರಾಶಿಯನ್ನು ಕಡಿಮೆ ಮಾಡಲು ಮತ್ತು ದೇಹದ ಕೊಬ್ಬನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಹಾರ್ಮೋನ್ಗಳ ಸಮತೋಲನ ತಪ್ಪಿದಾಗ ಶಾಂಪೂ, ಕಂಡೀಷನರ್ ಬಳಸಿದರೂ ಕೂದಲು ಉದುರುವಿಕೆ ಮತ್ತು ಒಣ ಚರ್ಮ ಸೇರಿದಂತೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಹಾರ್ಮೋನ್ ಮಟ್ಟಗಳು ನೈಸರ್ಗಿಕವಾಗಿ ದಿನವಿಡೀ ಏರಿಳಿತಗೊಳ್ಳುತ್ತವೆ. ಆದರೆ ಆ ಏರಿಳಿತಗಳು ವಿಪರೀತವಾದಾಗ ವಿವಿಧ ಸಮಸ್ಯೆಗಳು ಉಂಟುಮಾಡಬಹುದು. ಅದರಲ್ಲಿ ಪ್ರಮುಖವಾಗಿ ಆಯಾಸ, ಖಿನ್ನತೆ, ಕಿರಿಕಿರಿ, ಕೋಪ ಮತ್ತು ಆಕ್ರಮಣಶೀಲತೆಯನ್ನು ಉಂಟುಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.